ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಓಲ್ಡ್ ಬ್ಯಾಂಗಲ್ಸ್ನ ಯೂಸ್ ಮಾಡಿ ಸಿಲ್ಕ್ ಥ್ರೆಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ನಾನಿದು ಸಿಲ್ಕ್ ಥ್ರೆಡ್ಡು ಅಂದರೆ ತುಂಬ ಒಂದು 13 ಎಳೆ ಮಾಡ್ಕೊಂಡಿದ್ದೀನಿ, ಮತ್ತು ಸೀಸರು ಮತ್ತು ಸ್ಟೋನ್ ಗಮ್ಮು ಒಂದು ಯೂಸ್ ಮಾಡಿದ್ದೀನಿ. ನೋಡಿ, ನಾನು ಓಲ್ಡ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಬ್ಯಾಂಗಲ್ಸ್ ತೊಗೋಬೋದು. ನಾನು ಡೈಲಿ ವೇರ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಸ್ಟಾರ್ಟಿಂಗು ಸಿಲ್ಕ್ ಥ್ರೆಡ್ ಮಾಡಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಗಮ್ಮಾಗಿ ಗ್ಲೋ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಹೇಗೆ ಪೇಸ್ಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಆ ಥರ ಪೇಸ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು. ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಡ್ರೈ ಆಗಕ್ಕೆ ಬಿಟ್ಟಿಲ್ಲ. ಸೊ ನೀವು ಒಂದು 10 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಡಿ. ಡ್ರೈ ಆಗಿದ ತಕ್ಷಣ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ಗ್ಲೋ ಏನು ಕಾಣಿಸಲ್ಲ. ನಾನು ವಿಡಿಯೋ ಡ್ರೈ ಮಾಡಿಲ್ಲ, ಅದಕ್ಕೋಸ್ಕರ ಕಾಣಿಸ್ತಿದೆ. ನೋಡಿ, ಅದು ನೀಟಾಗಿ ಸುತ್ಕೊಂಡು ಹೋಗಬೇಕು. ಅಂದರೆ ಬ್ಯಾಂಗಲ್ಸಲ್ಲಿ ನೀವು ಯಾವ ಕಲರ್ ಸಿಲ್ಕ್ ಥ್ರೆಡ್ ಬೇಕಾದ್ರೂ ಕೂಡ ಮ್ಯಾಚ್ ಮಾಡ್ಕೋಬೋದು. ನಾನು ಇಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇರೆ ಯಾವ್ದು ಕಲರ್ ಬೇಕಾದ್ರೂ ಕೂಡ ಮ್ಯಾಚ್ ಮಾಡ್ಬೋದು. ನೋಡಿ, ಅದೊಂದು ಸ್ವಲ್ಪ ಡ್ರೈ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಳೆದ್ರೆ ಬರಲ್ಲ. ನಾನು ಅದು ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೋಸ್ಕರ ಅದು ಸ್ವಲ್ಪ ಡ್ರೈ ಆಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಡ್ರೈ ಆಗುತ್ತೆ. ನೋಡಿ, ಇದೇ ಥರ ಫುಲ್ಲು ಸ್ಟೆಪ್ ಕೂಡ ನಾವು ಸುತ್ಕೋತಾ ಬರಬೇಕು. ನಮ್ಮ ಬ್ಯಾಂಗಲ್ಸ್ ಕಾಣಬಾರ್ದು, ಬ್ಯಾಂಗಲ್ಸು ಸಿಲ್ಕ್ ಥ್ರೆಡಿಂದ ಕವರ್ ಆಗಿರಬೇಕು. ಇದೇ ಥರ ಫುಲ್ಲು ಸುತ್ಕೊಂಡು ಗ್ಲೋ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ರಿಮೈನಿಂಗ್ ಕೂಡ ಎಷ್ಟು ಬೇಕು ಬ್ಯಾಂಗಲ್ಸು ಅಷ್ಟನ್ನು ಕೂಡ ಅದೇ ಥರ ಸಿಲ್ಕ್ ಥ್ರೆಡ್ ಸುತ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು 3 ಬ್ಯಾಂಗಲ್ಸ್ ಅಷ್ಟೇ ಮಾಡ್ಕೊಂಡಿರೋದು, ತೋರಿಸ್ತೀನಿ. ನೋಡಿ, 3 ಬ್ಯಾಂಗಲ್ಸ್ನ ಮಾಡ್ಕೊಂಡಿದ್ದೀನಿ. ಇದು ಓಲ್ಡ್ ಬ್ಯಾಂಗಲ್ಸ್ನ ರಿಯೂಸ್ ಮಾಡ್ಕೋಬೋದು. ನಮ್ಗೆ ಸ್ಯಾರಿ ಮ್ಯಾಚಿಂಗ್ ಕಲರ್ಸ್ ಕೂಡ. ನಾನು ಇದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಒಂದು ಸ್ಟೋನ್ ಕೂಡ ಹಾಕ್ತಿದ್ದೀನಿ, ರೌಂಡ್ ಶೇಪ್ ಸ್ಟೋನು. ಇದು ಸ್ಟೋನ್ ಸ್ಟಿಕ್ಕರು ನನ್ನ ಕೈಯಲ್ಲಿ ಹಿಡ್ಕೊಂಡಿರೋದು. ಇದಕ್ಕೆ ನಾನು ಮಧ್ಯ ಒಂದು ಸ್ಟೋನ ಪೇಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ಕಲರ್ ಯಾವ ಸ್ಟೋನ್ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು. ಮತ್ತು ಬೀಡ್ ಚೈನ್ ಕೂಡ ಹಾಕೋಬೋದು, ಸ್ಟೋನ್ ಚೈನ್ ಕೂಡ ಹಾಕೋಬೋದು. ಡಿಪೆಂಡಿಂಗ್ ಅಪಾನ್ ಯುವರ್ಸ್, ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೆ ಹಾಗೆ ಮಾಡ್ಕೋಬೋದು. ನಾನು ಒಂದು ಸಿಂಪಲ್ಲಾಗಿ ಇದಕ್ಕೆ ಸ್ಟೋನ್ ಹಾಕ್ತಿದ್ದೀನಿ ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಗ್ಲೋ, ಇದು ಸ್ಟೋನ್ ಚೈನ್. ನೋಡಿ, ಸ್ಟೋನ್ ಹಾಕ್ತಿದ್ದೀನಿ ಇವಾಗ. ಇದೇ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೀವು ಒಂದು ಪಕ್ಕ ಕೂಡ ಹಾಕೋಬೋದು. ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಕೂಡ ಹಾಕೋಬೋದು. ನೀವು ಒಂದೊಂದಕ್ಕೂ ಗ್ಲೋ ಹಾಕಿ ಮತ್ತು ಸ್ಟೋನ್ ಅಂಟಿಸಿ ಒಂದು ಸ್ವಲ್ಪ ಹೊತ್ತು ಬಿಡಿ, ಅದು ಡ್ರೈ ಆಗುತ್ತೆ. ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕೆ ಅದು ಡ್ರೈ ಆಗಕ್ಕೆ ಬಿಟ್ಟಿಲ್ಲ. ಸೊ ಹಾಗೆ ಹಾಕ್ತಿದ್ದೀನಿ, ಆಮೇಲೆ ಡ್ರೈ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಡ್ರೈ ಆದಮೇಲೆ ಗ್ಲೋ ಇದೆಯಲ್ಲ, ಅದೆಲ್ಲ ಕಾಣಿಸಲ್ಲ. ನಾನು ತಮ್ಲೈಲೆಲ್ಲ ಹಾಕಿದ್ದೀನಿ ನೋಡಿ, ಅದೇ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ. ಗ್ಯಾಪ್ ಕೊಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನಿಮ್ಮ ಪಕ್ಕ ಕೂಡ ಹಾಕೋಬೋದು. ಸ್ಟೋನ್ ಚೈನು, ಬೀಡ್ ಚೈನು ಎಲ್ಲ ಕೂಡ ಹಾಕೋಬೋದು. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಮೇಲೆ ಡಿಸೈನ್ಸು ಸಿಲ್ಕ್ ಥ್ರೆಡ್ ಒಂದು ಸುತ್ತಿದ್ರೆ ಸಾಕು. ಆಮೇಲೆ ಬೇರೆ ಥರ ಕೂಡ ಹಾಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ಡಿಸೈನ್ಸು ಬ್ಯಾಂಗಲ್ಸ್ ಮಾಡೋದು ಕೂಡ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲದಕ್ಕೂ ಕೂಡ ಇದೇ ಥರ ಸ್ಟೋನ್ ಹಾಕ್ತೀನಿ. ನೋಡಿ, ಒಂದಕ್ಕೆ ಪೇಸ್ಟ್ ಮಾಡ್ತಿದ್ದೀನಿ. ಇದೇ ರೀತಿ ಎಲ್ಲ ಬ್ಯಾಂಗಲ್ಸ್ ಕೂಡ ಸ್ಟೋನ್ನ ಪೇಸ್ಟ್ ಮಾಡ್ತೀನಿ. ನೀವು ಯಾವ ಥರ ಬೇಕಾದ್ರೂ ಸ್ಟೋನ್ ಪೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ನಾವು ಹುಡ್ಕೋದೇ ಬೇಡ, ಓಲ್ಡ್ ಬ್ಯಾಂಗಲ್ಸೇ ಇರುತ್ತೆ. ಅದನ್ನೇ ರಿಯೂಸ್ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸ್ಯಾರಿ ಕಾಂಬಿನೇಷನ್ ಬ್ಯಾಂಗಲ್ಸ್ ತೊಗೊಂಡ್ರೆ ಸಾಕು. ನೋಡಿ, ಇದೇ ಥರ ಇನ್ನು ರಿಮೈನಿಂಗು ಕೂಡ ಪೇಸ್ಟ್ ಮಾಡ್ತೀನಿ. ನೋಡಿ, ಇದು ರಿಮೈನಿಂಗು ಪೇಸ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆಗಕ್ಕೆ ಬಿಟ್ಮೇಲೆ ಸ್ಟೋನ್ ಇದೆಯಲ್ಲ ಗ್ಲೋ, ಅದೆಲ್ಲ ಹೋಗುತ್ತೆ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಅದನ್ನ ಡ್ರೈ ಆಗಕ್ಕೆ ಬಿಟ್ಟಿಲ್ಲ, ಹಾಗೆ ತೋರಿಸ್ತಿದ್ದೀನಿ ನಿಮಗೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ, ಆ ಗ್ಲೋ ಆಗಿರೋದೆಲ್ಲ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಮುಂಚೆ